ನನ್ನ ಮೊದಲಿಗೆ ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಗುರುಗಳಿಗೆ, ರೇವತಿ ಮೇಡಮ್ಗೆ ಮತ್ತೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಜ್ಞಾನ ಹಂಚಿಕೆನ ಪ್ರಾರಂಭ ಮಾಡ್ತೀನಿ. ಮಾಸ್ಟರ್ಸ್, ನಾನು ಕಳೆದ ಶುಕ್ರವಾರ ಮುದ್ರೆಗಳ ಒಂದು ಪ್ರಾಥಮಿಕ ಜ್ಞಾನ ಏನಿದೆ, ಪ್ರಾಥಮಿಕ ತತ್ವಗಳೇನಿದೆ ಅದನ್ನ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ತುಂಬಾ ಮೂಲಭೂತವಾದ ಕೆಲವು ಅಂಶಗಳನ್ನು ಬಿಟ್ಟಿದ್ದೀನಿ, ನಾನು ಹೇಳಿಲ್ಲ ಅದನ್ನ. ಬಟ್ ಪ್ರತಿಯೊಬ್ಬ ಯಾರು ಮುದ್ರೆನ ಮಾಡ್ತೀವಿ ಅವರು ಆ ವಿಷಯವನ್ನ ತಿಳ್ಕೊಳ್ಳೇಬೇಕಾದಂತ ಅಂಶಗಳು ಅದಾಗಿದ್ರಿಂದ ನಾನು ಈ ದಿನ ಮುಂದುವರಿಸ್ಬಿಟ್ಟು ಆ ಅಂಶಗಳನ್ನ ಈ ವೇದಿಕೆಯಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈಗ ಕಳೆದ ವಾರ ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿದ್ರೆ, ಮುದ್ರಾ ವಿಜ್ಞಾನದ ಬಗ್ಗೆ ಹೇಳಿದೆ, ಅದರ ಪ್ರಾಚೀನತೆ ಎಲ್ಲಿಂದ ಅದು ಪ್ರಾರಂಭ ಆಗಿದೆ ಅನ್ನೋದನ್ನ ಹೇಳಿದೆ, ಮತ್ತೆ ಪಂಚಭೂತ ತತ್ವಗಳು ಯಾವುದು ಅಂತ ಹೇಳಿದೆ, ಮತ್ತೆ ನಮ್ಮ ದೇಹದಲ್ಲಿ ಆ ಪಂಚಭೂತ ತತ್ವಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಬ್ಯಾಲೆನ್ಸ್ ಎಲ್ದಿದ್ರೆ ಏನೇನು ಆರ್ಗನ್ಸ್ ಮೇಲೆ ಅದು ಪರಿಣಾಮ ಬೀರ್ತದೆ ಅಂತಾನು ಕೂಡ ಹೇಳಿದೆ. ಹಾಗೇನೆ ಮುದ್ರೆಯ ವೈಶಿಷ್ಟ್ಯತೆ ಅದನ್ನೆಲ್ಲವನ್ನ ನಾನು ಕಳೆದ ವಾರ ಹೇಳಿದ್ದೀನಿ. ಈಗ ಮುಂದುವರೆದ ಭಾಗವಾಗಿ ನಾನು ಈ ದಿನ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಮುದ್ರೆಯ ವಿಧಗಳೇನು ಅಂತ ಹೇಳ್ಬಿಟ್ಟು ಫಸ್ಟ್ ಪರಿಚಯ ಮಾಡ್ಕೊಡ್ತೀನಿ ಮಾಸ್ಟರ್ಸ್. ನಾನು ಈಗ ಮುದ್ರೆಯಲ್ಲಿ ಯಾವ್ಯಾವ ತರ ಮುದ್ರೆಗಳು, ಯಾವ್ಯಾವ ಸಮಯದಲ್ಲಿ ಮುದ್ರೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳುವಾಗ ಭಕ್ತಿ ಪ್ರಧಾನ ಮುದ್ರೆಗಳಿರ್ತದೆ. ಅಂದ್ರೆ ನಾವು ಪೂಜೆ ಆರಾಧನೆಗಳನ್ನ ಮಾಡುವಾಗ ಕೂಡ ನಾವು ಮುದ್ರೆಗಳನ್ನ ಮಾಡ್ತೀವಿ. ನೀವು ನೋಡಿರ್ಬೋದು, ಪುರೋಹಿತರೆಲ್ಲ ಕೂಡ ಪೂಜೆಯನ್ನ ಮಾಡುವಾಗ ದೇವರಿಗೆ ಅದೆಲ್ಲ ಮುದ್ರೆಯನ್ನ ಮಾಡ್ತಿರ್ತಾರೆ. ಆ ಟೈಪ್ ಮುದ್ರೆಗಳಿದೆ. ಹಾಗೇನೆ ಹೋಮ ಹವನಾದಿಗಳನ್ನ ಮಾಡುವಾಗ ಕೂಡ ಕೆಲವು ಮುದ್ರೆಗಳನ್ನ ಮಾಡ್ತಾರೆ. ಹಾಗೆ ಭರತನಾಟ್ಯವನ್ನ ಮಾಡುವಾಗ ಕೂಡ ಕೆಲವು ಮುದ್ರೆಗಳನ್ನ ಮಾಡ್ತಾರೆ. ನೀವು ನೋಡಿರ್ಬೋದು, ಮುದ್ರೆಗಳನ್ನೆಲ್ಲ ಭರತನಾಟ್ಯದಲ್ಲಿ ಬಳಸ್ಕೋತಾರೆ. ಹಾಗೇನೆ ಇನ್ನು ಬಹುಪಾಲು ಎಷ್ಟೊಂದು ವೆರೈಟಿಯಾದ ಮುದ್ರೆಗಳಿದೆ. ಬಟ್ ನಾನು ಅದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗೋದಿಲ್ಲ, ಅದು ಬೇಕಾಗಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು. ಬಹಳ ಮುಖ್ಯವಾಗಿ ನಾವು ಚಿಕಿತ್ಸೆಯ ಮುದ್ರೆಗಳು ಏನ್ ಬಳಸ್ತೀವಿ, ಆ ಚಿಕಿತ್ಸೆಯ ಮುದ್ರೆಗಳು ನಮ್ಗೆ ದಿನನಿತ್ಯ ಬಳಕೆಗೆ ಬೇಕಾಗಿರೋದ್ರಿಂದ ಆ ಚಿಕಿತ್ಸೆಯ ಮುದ್ರೆಗಳ ಬಗ್ಗೆ ಮತ್ತೆ ಅವು ಹೇಗೆ ವರ್ಕ್ ಆಗ್ತವೆ, ಅದನ್ನ ಯಾವ್ಯಾವ ರೀತಿ ನಾವು ಮಾಡ್ಕೋಬೇಕು, ಮತ್ತೆ ಏನೇನ್ ಪ್ರಿಕಾಷನ್ ತಗೋಬೇಕು ಅವುಗಳನ್ನ ಮಾಡುವಾಗ ಅಂತ ಅನ್ನೋದನ್ನ ಮಾತ್ರ ಹೇಳೋದಿಕ್ಕೆ ಈಗ ನಾನು ಹೊರಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಆ ವಿಷಯ ಹೇಳೋದಿಕ್ಕೆ ನಾನು ಒತ್ತು ಕೊಡ್ತೀನಿ ಮಾಸ್ಟರ್ಸ್. ಈಗ ಒಂದು ಮುದ್ರೆ, ಈಗ ಮುದ್ರೆಯ ಸಂರಚನೆ ಅಂದ್ರೆ ಒಂದು ಮುದ್ರೆಯನ್ನ ರಚನೆ ಮಾಡಿದ್ರೆ ಅದು ಯಾವ್ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಕಳೆದ ವಾರ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ, ಪಂಚಭೂತಗಳ ಸಮತೋಲನವೇ ನಮ್ಮ ಆರೋಗ್ಯ ಅಂತ ಹೇಳ್ಬಿಟ್ಟು. ಈ ಮುದ್ರಾ ವಿಜ್ಞಾನದಲ್ಲಿ ನಾವು ಪಂಚಭೂತಗಳನ್ನ ಸಮತೋಲನಕ್ಕೆ ತಂದ್ಕೊಳ್ಳೋದ್ರ ಮೂಲಕ ಆರೋಗ್ಯವನ್ನ ಕಾಪಾಡ್ಕೊಳ್ತೀವಿ. ನಾನು ಹೇಳಿದ್ದೀನಿ, ಹೆಬ್ಬೆರಳು ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಮತ್ತೆ ಉಂಗುರದ ಬೆರಳು ಭೂತತ್ವ, ಮತ್ತೆ ಈ ಕಿರುಬೆರಳು ಜಲತತ್ವ ಅಂತ ಹೇಳಿದ್ದೀನಿ. ಮಾಸ್ಟರ್ಸ್, ಇಲ್ಲಿ 3 ರೀತಿಯ ತತ್ವಗಳು ವೇರಿಯೇಷನ್ಸ್ ನಾವು ಗಮನಿಸಬಹುದು. ಮೊದಲನೇದು ಏನಂತ ಹೇಳಿದ್ರೆ, ಈಗ ನಾವು ಯಾವುದೇ ಈ 5 ತತ್ವಗಳೇನಿದೆ ಆ 5 ತತ್ವಗಳನ್ನ ತತ್ವಗಳು ಹೆಚ್ಚಾದ್ರೂ ಕೂಡ ನಮ್ಮ ದೇಹಕ್ಕೆ ಕಾಯಿಲೆ ಸ್ಥಿತಿ ಬರ್ತದೆ. ಈ 5 ತತ್ವಗಳು ಕಡಿಮೆ ಆದ್ರೆ ಅದು ಕೂಡ ರೋಗದ ಸ್ಥಿತಿಯಲ್ಲಿ ನಮ್ಮ ದೇಹ ಬಳಲಬೇಕಾಗುತ್ತೆ. ಅದು ಸಮತೋಲನದಲ್ಲಿ ಆ ತತ್ವಗಳು ಇರ್ಬೇಕಾಗುತ್ತೆ. ನಾವು ನಮ್ಮ ಮುದ್ರಾ ವಿಜ್ಞಾನದ ಮೂಲಕ ಈ ತತ್ವಗಳನ್ನ ಕಡಿಮೆನೂ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಮತ್ತೆ ಸಮತೋಲನದಲ್ಲಿ ಇಡ್ಬಹುದು. ಇದಕ್ಕೆ ಬೇಸಿಕ್ ಆದಂತ ಸಂರಚನೆ ಏನು ಅಂತ ಹೇಳಿದ್ರೆ, ಇದನ್ನ ಎಲ್ಲರೂ ಗಮನಿಸ್ಲೇಬೇಕಾಗುತ್ತೆ. ಏನಂತ ಹೇಳಿದ್ರೆ, ಈಗ ಒಂದು ತತ್ವ, ಈಗ ಹೆಬ್ಬೆರಳು ಇರ್ತದಲ್ಲ, ಈ ಹೆಬ್ಬೆರಳಿನ ತುದಿಯನ್ನ ನಾವು ಈ ಬೇರೆ ಎಲ್ಲ ತತ್ವಗಳ ಬೆರಳುಗಳಿದೆಯಲ್ಲ ಆ ತುದಿಗಳು ಸ್ಪರ್ಶ ಮಾಡಿದ್ರೆ, ಅಂದ್ರೆ ನಾವು ತುದಿಯನ್ನ ಸ್ಪರ್ಶ ಮಾಡ್ಬೇಕಾಗುತ್ತೆ. ಈ ಸ್ಪರ್ಶ ಮಾಡಿದಾಗ ಆಯಾ ತತ್ವಗಳು ಸಮತೋಲನಕ್ಕೆ ಬರುತ್ತೆ. ಈಗ ನೋಡಿ, ನಾನು ಇಲ್ಲಿ ಸ್ಪರ್ಶ ಮಾಡಿದ್ದೀನಿ, ಇಲ್ಲಿ ನಾನು ತೋರು ಬೆರಳು ಮತ್ತೆ ಹೆಬ್ಬೆರಳನ್ನ ಸ್ಪರ್ಶ ಮಾಡಿದ್ದೀನಿ. ಇದು ತೋರು ಬೆರಳು ವಾಯು ತತ್ವ, ಮತ್ತೆ ಇದು ಅಗ್ನಿ ತತ್ವ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವಾಯು ತತ್ವ ಸಮತೋಲನಕ್ಕೆ ಬರುತ್ತೆ, ಅಗ್ನಿ ತತ್ವ ಮತ್ತು ವಾಯು ತತ್ವಗಳು ಸಮತೋಲನಕ್ಕೆ ಬರುತ್ತೆ. ಈಗ ಮಧ್ಯದ ಈ ತರ ಸ್ಪರ್ಶ ಮಾಡಿದಾಗ ಏನಾಗ್ತದೆ ಅಂದ್ರೆ, ಇದು ಆಕಾಶ ತತ್ವ ಮತ್ತೆ ವಾಯು ತತ್ವಗಳು ಸಮತೋಲನಕ್ಕೆ ಬರ್ತದೆ. ಈ ತರ ನಾವೆಲ್ಲ ತತ್ವಗಳನ್ನ, ಇದು ಸಮಾನ ಮುದ್ರೆ, ಎಲ್ಲಾ ತತ್ವಗಳು ಕೂಡ ಸಮಾನವಾಗಿ ಬರ್ತವೆ. ಇದು ಸಮಾನವಾದ ಮುದ್ರೆ, ಸಮಾನವಾಗಿ ತಂದ್ಕೊಳ್ಳುವಂತ ಮುದ್ರೆ. ಇನ್ನು ಒಂದು ತತ್ವವನ್ನ ಕಡಿಮೆ ಮಾಡ್ಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈಗ ನನ್ನ ದೇಹದಲ್ಲಿ ವಾಯು ತತ್ವ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಳಿ. ಆಗ ಏನ್ ಮಾಡ್ಬೇಕು, ಈ ವಾಯು ತತ್ವದ ತೋರು ಬೆರಳೇನಿದೆ ಅದನ್ನ ಹೆಬ್ಬೆರಳಿನ ಬುಡಕ್ಕೆ ನಾವು ಈ ತರ ಇಟ್ಟಿ ಈ ಹೆಬ್ಬೆರಳನ್ನ ಈ ಬೆರಳ ಮೇಲೆ ನಾವು ಒತ್ತಿ ಹಿಡಿದಾಗ ಈ ವಾಯು ತತ್ವ ಕಡಿಮೆ ಆಗುತ್ತೆ. ಹಾಗೇನೆ ಈಗ ನಮ್ಮ ದೇಹದಲ್ಲಿ ಆಕಾಶ ತತ್ವ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಆ ಆಕಾಶ ತತ್ವದ ಮುದ್ರೆಯನ್ನು ಬೆರಳನ್ನ ನಾವು ಈ ಹೆಬ್ಬೆರಳಿನ ಬುಡಕ್ಕೆ ಇಟ್ಟು ಆ ಹೆಬ್ಬೆರಳನ್ನ ಇದ್ರ ಮೇಲೆ ಇಟ್ಕೊಂಡಾಗ ಆಕಾಶ ತತ್ವ ಕಡಿಮೆ ಆಗುತ್ತೆ.
ಈ ತರ ಎಲ್ಲಾ ಬೆರಳನ್ನು ಮಾಡ್ಕೋಬಹುದು ಮಾಸ್ಟರ್ಸ್ ನಾವು. ಹೀಗೆ ಆ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತ ಆ ತತ್ವವನ್ನ ಕಡಿಮೆ ಮಾಡುವಂತ ವಿಧಾನ ಇದು. ಇನ್ನು ಕಡಿಮೆ ಆಗಿರೋದನ್ನ ಹೆಚ್ಚು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈಗ ನನ್ನ ದೇಹದಲ್ಲಿ ವಾಯು ತತ್ವ ಕಡಿಮೆ ಆಗಿದೆ. ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಹೆಬ್ಬೆರಳನ್ನ ಯಾವ ತತ್ವ ಕಡಿಮೆ ಆಗಿದೆಯೋ ಅದ್ರ ಬುಡಕ್ಕೆ ಇಟ್ಟು ಆ ತತ್ವ ಯಾವ್ದು ಹೆಚ್ಚಾಗ್ಬೇಕು ಅದನ್ನ ಹೆಬ್ಬೆರಳ ಮೇಲೆ ಇಟ್ಟಾಗ ನಾವು ಆ ತತ್ವ ಜಾಸ್ತಿ ಆಗುತ್ತೆ. ಈಗ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ನಾನು ವಾಯು ತತ್ವ ನನ್ನಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ರೆ, ಈ ಹೆಬ್ಬೆರಳನ್ನ ನಾನು ವಾಯು ತತ್ವದ ಬೆರಳೇನಿದೆ ಅದರ ಬುಡಕ್ಕೆ ಇಟ್ಟು ಅದ್ರ ಮೇಲೆ ನಾನು ಈ ತೋರು ಬೆರಳನ್ನ ವಾಯು ತತ್ವದ ಬೆರಳನ್ನ ಮೇಲ್ವೆ ಇಟ್ಟಾಗ ಈ ವಾಯು ತತ್ವ ಹೆಚ್ಚಾಗುತ್ತೆ. ಈ ತತ್ವ ಈ ತರ ಎಲ್ಲಾ ತತ್ವವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವು ಬಳಸ್ಕೋಬಹುದು. ಆದ್ರೆ ಈಗ ಮೂಲಭೂತವಾದ ಪ್ರಶ್ನೆ ಏನು ಹುಟ್ಟುತ್ತೆ ಅಂತ ಹೇಳಿದ್ರೆ, ನನ್ನ ದೇಹದಲ್ಲಿ ಯಾವ ತತ್ವ ಹೆಚ್ಚಾಗಿದೆ ಅನ್ನೋದನ್ನ ನಾನು ಹೇಗೆ ಕಂಡುಕೊಳ್ಳೋದು? ಇದು ಬಹಳ ಮುಖ್ಯವಾಗಿದ್ದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರ ಬಾಡಿಯ ಸಂರಚನೆ ಬೇರೆ ಬೇರೆ ರೀತಿ ಇರ್ತದೆ. ಈಗ ವಾಯು ತತ್ವ ಪ್ರಕೃತಿಯವರು ಇರ್ತಾರೆ, ಪಿತ್ತ ತತ್ವ ಪ್ರಕೃತಿಯವರು ಇರ್ತಾರೆ, ಮತ್ತೆ ಕಫ ತತ್ವದ ಪ್ರಕೃತಿಯವರು ಇರ್ತಾರೆ. ಈ 3 ವೆರೈಟಿಯ ದೇಹಗಳೇ ಮನುಷ್ಯರಿಗೆಲ್ಲರಿಗೂ ಇರುವಂತದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಾಯು ತತ್ವ ಪ್ರಕೃತಿ ಯಾರು ವಾಯು ತತ್ವದ ಪ್ರಕೃತಿ ದೇಹ ಪ್ರಕೃತಿ ಇರ್ತದೋ ಅವರಲ್ಲಿ ವಾಯು ತತ್ವ ಮತ್ತು ಆಕಾಶ ತತ್ವಗಳು ಪ್ರಬಲವಾಗಿ ಕಾರ್ಯನಿರ್ವಹಿಸ್ತಿರ್ತವೆ. ಅವೆರಡರಲ್ಲಿ ಹೆಚ್ಚು ಅಸಮತೋಲನಗಳು ಉಂಟಾಗ್ತಾ ಇರ್ತದೆ. ಬೇರೆ ತತ್ವಗಳಿಲ್ಲ ಅಂತಲ್ಲ, ಆದ್ರೆ ಹೆಚ್ಚು ಡಾಮಿನೇಟ್ ಆಗಿ ವರ್ಕ್ ಮಾಡೋದು, ಅಸಮತೋಲನ ಉಂಟಾಗೋದೆಲ್ಲ ಕೂಡ ವಾಯು ತತ್ವ ಮತ್ತೆ ಆಕಾಶ ತತ್ವದಲ್ಲಿ. ಇನ್ನು ಪಿತ್ತ ಪ್ರಕೃತಿಯರಲ್ಲಿ ಯಾವ್ದು ಡಾಮಿನೇಟ್ ಆಗಿರ್ತದೆ ಅಂತ ಹೇಳಿದ್ರೆ ಅಗ್ನಿ ತತ್ವ ಮತ್ತು ಜಲತತ್ವ, ಇವುಗಳ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಇರ್ತದೆ. ಹಾಗೇನೆ ಕಫ ಪ್ರವೃತ್ತಿಯಲ್ಲಿ ಭೂತತ್ವ ಮತ್ತು ಜಲತತ್ವದ ಇಂಬ್ಯಾಲೆನ್ಸ್ ಉಂಟಾಗ್ತಾ ಇರ್ತದೆ. ಇದು ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಈಗ ಮಾಸ್ಟರ್ಸ್, ಹಾಗಾದ್ರೆ ವಾಯು ತತ್ವ ಪ್ರಕೃತಿ ಗುರ್ಸೋದ್ ಹೆಂಗೆ, ಪಿತ್ತ ಪ್ರಕೃತಿ ಗುರ್ಸೋದ್ ಹೆಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದೊಂದು ದೊಡ್ಡ ಸಬ್ಜೆಕ್ಟ್. ಅದಕ್ಕೆ ನನಗೆ 1 ಗಂಟೆ ಟೈಮ್ ಕೊಟ್ರು ಅದು ಹೇಳ್ತಾ ಹೋಗ್ಬೋದು. ಅಷ್ಟು ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ಅದಕ್ಕೆ ನಾನು ಕೈ ಹಾಕ್ತಾ ಇಲ್ಲ, ಬರೀ ಒಂದು ಪ್ರಿಲಿಮಿನರಿ ಆಗಿ ಕೊಡ್ತಾ ಹೋಗ್ತೀನಿ. ಇದೆಲ್ಲದಕ್ಕೂ ಈಗ ನೋಡಿ, ಇದಿಷ್ಟನ್ನ ನಾವು ತುಂಬಾ ಒಂದು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು, ಮತ್ತೆ ಇದೆಲ್ಲ ಇಂಬ್ಯಾಲೆನ್ಸ್ ಆಗ್ಬೋದು, ಆ ತರದ್ ನಮ್ಗೆ ಕನ್ಫ್ಯೂಷನ್ಸ್ ಉಂಟಾಗುತ್ತೆ. ಅದಕ್ಕೆ ನಾನು ಒಂದು ಟಿಪ್ಸ್ ಅನ್ನ ಕೊಡ್ತೀನಿ. ಏನ್ ಟಿಪ್ಸ್ ಅಂತ ಹೇಳಿದ್ರೆ, ಈಗ ನಾನು ನನ್ನ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇದು ಒಂದು ಎಕ್ಸಾಂಪಲ್ ಇದಾಯ್ತು, ಮೊನ್ನೆ ತಾನೆ ಆಯ್ತು ಗಡಿಸ್ತು. ಅದನ್ನ ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಾವು ಈ ಮುದ್ರೆಯ ವಿಜ್ಞಾನವನ್ನ ನಮ್ಮ ಲೈಫ್ ಅಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಈಗ ನನ್ನ ಅಕ್ಕನ ಮಗಳು ಒಬ್ಳಿದಾಳೆ, ಅವಳಿಗೆ ಯಾವಾಗ್ಲೂ ಕೂಡ ಕಾನ್ಸ್ಟಿಪೇಷನ್ ಆಗ್ತಾ ಇತ್ತು, ಅವಳಿಗೆ ಮಲಬದ್ಧತೆ ಆಗ್ತಾ ಇತ್ತು. ಸೊ ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಈ ಮಧ್ಯದ 2 ಬೆರಳಿದೆಯಲ್ಲ, ಈ ಬೆರಳನ್ನ ಈ ತರ ಮಡ್ಚ್ಬಿಟ್ಟು ಈ ಬೆರಳನ್ನ ಹೀಗೆ ಹೆಬ್ಬೆರಳನ್ನ ಇಟ್ಬಿಟ್ಟು ಈ ವಾಯು ತತ್ವ ಮತ್ತು ಜಲತತ್ವದ ಬೆರಳನ್ನ ಈ ತರ ಮೂವ್ ಮಾಡೋದು, ಈ ತರ ಮಾಡ್ತಾ ಇದ್ಲು. ಮಾಡಾದ್ಮೇಲೆ ಅವಳಿಗೆ ಎಷ್ಟು ಚೆನ್ನಾಗಾಯ್ತು ಅಂತ ಹೇಳಿದ್ರೆ, ತುಂಬಾ ರಿಲೀಫ್ ಆಯ್ತು ಅವಳಿಗೆ. ಮತ್ತೆ ಅವಳು ಎಲ್ಲಾರ್ಗು ಹೇಳಕ್ ಶುರು ಮಾಡಿದ್ಲು, ಅಯ್ಯೋ ನನ್ಗೆ ಇಷ್ಟು ಸಮಸ್ಯೆ ಬಗ್ಗೆ ಇರುತ್ತು, ಮತ್ತೆ ಅವಳ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಅದೆಲ್ಲವೂ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಲಿಕ್ಕೆ ಶುರು ಆಯ್ತು. ಅವಳು ನನಗೆ ಹೇಳಿದ್ಲು, ಈ ತರ ನನ್ಗೆ ಸಾಲ್ವ್ ಆಯ್ತು ಅಂತೆಲ್ಲ ನನಗೆ ಹೇಳಿದ್ಲು. ನಾನು ಯಾಕೆಂದ್ರೆ ಅವಳಿಗೆ ಹೇಳ್ತಿರ್ತೀನಿ ಇದ್ ಮಾಡೋ ಅಂತ ಹೇಳುವಾಗ ಅವಳು ನನಗೆ ಹೇಳಿದ್ಲು, ನೋಡು ನಾನು ಇದ್ ಮಾಡಿದೀನಿ ಇದಾಯ್ತು ಅಂತ ಹೇಳ್ಬಿಟ್ಟು. ನನ್ಗೆ ಏನೋ ಪ್ರಾಬ್ಲಮ್ ಇರ್ಲಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನ್ ಮಾಡಕ್ ಶುರು ಮಾಡಿದೆ. ನಾನ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಮಲಬದ್ಧತೆ ಶುರು ಆಗೋಯ್ತು. ಏನ್ ಪ್ರಾಬ್ಲಮ್ ಇರ್ಲಿಲ್ವಾ, ಶುರು ಆಗೋಯ್ತು ನನಗೆ. ಯಾಕೆ ಆತರ ಆಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಅಕ್ಕನ ಮಗಳಿಗಿದ್ದಿದ್ದು ಡೈಜೆಷನ್ ಇಶ್ಯೂಸ್, ನನಗೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಇದೆ, ತುಂಬಾ ಅಸಿಡಿಕ್ ಪ್ರಾಬ್ಲಮ್ ನನ್ಗೆ ಇರುತ್ತೆ ಯಾವಾಗ್ಲೂ ಕೂಡ. ನಾನು ಅಸಿಡಿಟಿ ಕಡಿಮೆ ಆಗುತ್ತೆ ಅನ್ಬಿಟ್ಟು ಈ ಮುದ್ರೆ ಮಾಡಿದೆ, ಆದ್ರೆ ಜಾಸ್ತಿ ಆಗ್ಬಿಡ್ತು ನನ್ಗೆ. ಯಾಕೆ ಆತರ ಆಯ್ತು ಅಂತ ಅನ್ನೋದನ್ನ ನಾನು ಗಮನಿಸ್ಕೊಂಡಾಗ ಕಂಡ್ಕೊಂಡಿದ್ದೇನಂತ ಹೇಳುವಾಗ, ಈಗ ನೋಡಿ ಮಾಸ್ಟರ್, ಈಗ ಒಂದು ದೇಹದಲ್ಲಿ ಶುಗರ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಶುಗರ್ ಬಂದಿದೆ ಅಂತ ಹೇಳುವಾಗ ಅದು ಶುಗರ್ ಲೋ ಆಗಿ ಕಾಯಿಲೆ ಇರ್ಬೋದು, ಹೈ ಆಗಿರೂ ಇರ್ಬೋದು. ಒಬ್ರಿಗೆ BP ಬಂದಿದೆ ಅಂತ ಹೇಳುವಾಗ BP ಕಡಿಮೆ ಆದ್ರೂ ಕಾಯಿಲೆ, BP ಹೆಚ್ಚಾದ್ರೂ ಕಾಯಿಲೆ. ಥೈರಾಯ್ಡ್ ಬಂದಿದೆ ಎನ್ನುವಾಗ ಥೈರಾಯ್ಡ್ ಕಡಿಮೆ ಆಗಿದೆ ಅಂದ್ರೂ ಕಾಯಿಲೆ, ಥೈರಾಯ್ಡ್ ಹೆಚ್ಚಾದ್ರೂ ಕಾಯಿಲೆ. ಸಮತೋಲನದಲ್ಲಿ ಇರ್ಬೇಕು. ಹಾಗೇನೆ ಒಂದು ಡೈಜೆಷನ್ ಇಶ್ಯೂ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಡೈಜೆಷನ್ ಇಶ್ಯೂಗೆ ಅಗ್ನಿ ತತ್ವ ಕಾರಣ ಆಗಿರ್ತದೆ. ಅಲ್ಲಿ ಅಗ್ನಿ ತತ್ವ ಜಾಸ್ತಿ ಆಗಿ ಇಶ್ಯೂ ಆಗಿರ್ಬೋದು, ಅಗ್ನಿ ತತ್ವ ಕಡಿಮೆ ಆಗಿ ಕೂಡ ಡೈಜೆಷನ್ ಇಶ್ಯೂ ಬಂದಿರ್ಬೋದು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಅಕ್ಕನ ಮಗಳಿಗೆ ಅಗ್ನಿ ತತ್ವ ಕಡಿಮೆ ಆಗಿತ್ತು ಅವಳಿಗೆ. ಸೊ ಹಂಗಾಗಿ ಅವಳಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು, ಅದು ಡೈಜೆಷನ್ ಪ್ರಾಬ್ಲಮ್ ಆಗಿತ್ತು. ನನಗೆ ಅಗ್ನಿ ತತ್ವ ಹೆಚ್ಚಾಗಿತ್ತು, ಅದಕ್ಕೆ ನನಗೆ ಡೈಜೆಷನ್ ಪ್ರಾಬ್ಲಮ್ ಆಗಿತ್ತು.
ಇಲ್ಲಿ ನೋಡಿ, ಅವಳು ಯಾವಾಗ ಅಗ್ನಿ ತತ್ವ ಕಡಿಮೆ ಇರೋದಕ್ಕೆ ಮುದ್ರೆ ಮಾಡಿದ್ಲು ಅವಳಿಗೆ ಸರಿ ಹೋಯ್ತು. ನನ್ನ ದೇಹದಲ್ಲಿ ಅಗ್ನಿ ತತ್ವ ಜಾಸ್ತಿ ಇದ್ದಾಗ ಈ ಮುದ್ರೆ ಮಾಡಿದಾಗ ನನಗೆ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ತಿಳ್ಕೊಂಡೇ ಮುದ್ರೆ ಮಾಡ್ಬೇಕಾಗುತ್ತೆ ಮಾಸ್ಟರ್ಸ್. ಇದು ಪ್ರಾಕ್ಟಿಕಲ್ ಆಗಿ ನನಗೆ ಗೊತ್ತಿರುವಂತದ್ದು. ಮುದ್ರೆಗಳನ್ನು ಮಾಡಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ, ಹಾಗೆ 2-3 ದಿನದಲ್ಲೇ ನಿಮ್ಗೆ ಎಫೆಕ್ಟ್ ಗೊತ್ತಾಗುತ್ತೆ. ಇದು ನಾನು ದಿನ ಮಾಡ್ತೀನಿ, ಇದ್ರಲ್ಲಿ ನನಗೆ ಎಫೆಕ್ಟ್ ಆಗುತ್ತೆ, ಅದನ್ನ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಅದಕ್ಕೇನೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಮುದ್ರೆ ಮಾಡುವಂತ ಸಂದರ್ಭದಲ್ಲಿ ನೀವು ಈಗ ಪ್ರತಿಯೊಬ್ರು ಮುದ್ರೆ ಮಾಡುವಾಗ ಕೆಲವು ಮುದ್ರೆನ BP ಇರೋರು ಮಾಡಬಾರ್ದು, ಆ ಥರದ್ದೆಲ್ಲ ಕೆಲವು ನಿಯಮಗಳಿದೆ. ಸೊ ಗರ್ಭಿಣಿಯರು ಮಾಡಬಾರ್ದು, ಈ ತರದ್ದು ಏನೇನೋ ನಿಯಮಗಳು ಇರ್ತದೆ. BP ಜಾಸ್ತಿ ಇರೋರು ಮಾಡಬಾರ್ದು ಈ ತರ. ಆದ್ರೆ ಒಂದು ಮುದ್ರೆಯನ್ನ ಪ್ರತಿಯೊಬ್ಬ ಯಾರು ಮಾಸ್ಟರ್ಸ್ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಅದ್ರ ನಿಯಮಗಳೇನಿದೆ, ಯಾರು ಮಾಡ್ಬೇಕು ಯಾರು ಮಾಡ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ನೀವು ಯಾರು ಮಾಡ್ತೀರೋ ಅವರು 2-3 ದಿನ ಕರೆಕ್ಟ್ ಆಗಿ ಮಾಡಿ ನಿಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆನ ಅಬ್ಸರ್ವ್ ಮಾಡಿ. ಅದು ನಿಮ್ಗೆ ಬೆನಿಫಿಟ್ ಆಗ್ತಿದೆ ಅಂತ ಹೇಳಿದ್ರೆ ಮುಂದುವರಿಸಿ, ಬೆನಿಫಿಟ್ ಆಗ್ತಿಲ್ಲ ಅಂತಂದ್ರೆ ಮುಂದುವರಿಸಬೇಡಿ. ಈಗ ಒಂದೇ ಸಮಸ್ಯೆಗೆ 7-8 ತರದ ಮುದ್ರೆಗಳಿರ್ತದೆ. ನಿಮ್ಗೆ ಯಾವ್ದು ಕರೆಕ್ಟ್ ಆಗಿ ನಿಮ್ಮ ದೇಹಕ್ಕೆ ಸೆಟ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ದೇಹವನ್ನ ನೀವೇ ಡಾಕ್ಟರ್ ಆಗಿ ಕಂಡುಕೊಂಡು ಅದನ್ನ ಅಡಾಪ್ಟ್ ಮಾಡ್ತಾ ಹೋದ್ರೆ ಆರೋಗ್ಯ ವೃದ್ಧಿ ಆಗೋದ್ರಲ್ಲಿ ಖಂಡಿತ ಅವುಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅನ್ನೋದು ನನ್ನ ತಿಳಿವು. ಯಾಕೆಂದ್ರೆ ನಾನು ಕೆಲಸವನ್ನ ಮಾಡ್ತಿದ್ದೀನಿ ಮಾಸ್ಟರ್ಸ್. ಇನ್ನು ಇದಿಷ್ಟು ಪ್ರಿಲಿಮಿನರಿ ಆದಂತ ಜ್ಞಾನ. ಇನ್ನು ಬೇಸಿಕ್ ಅದ ಬೇರೆ ಬೇರೆ ಮುದ್ರೆಗಳನ್ನ ನಮ್ಮ ವೇದಿಕೆಯ ಇತರ ಮಾಸ್ಟರ್ಸ್ ಗಳು ನಿಮ್ಗೆ ಹೇಳ್ತಾ ಹೋಗ್ತಾರೆ. ಆ ತರ ನೀವು ಮಾಡ್ತಾ ಆರೋಗ್ಯವನ್ನ ಪಡ್ಕೊಡಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಹತಾರ್ ಫೌಂಡೇಶನ್ಗೆ, ರಂಗನಾಥ್ ಗುರುಗಳಿಗೆ, ರೇವತಿ ಮೇಡಮ್ ಅವ್ರಿಗೆ ಮತ್ತೆ ಕೇಳಿಸ್ಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ನನ್ನ ಜ್ಞಾನ ಹಂಚಿಕೆನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.